ಈಗೆಲ್ಲ ಪೂರ್ತಿ ಮೇಲೆ ಮಾತ್ರ ಸೆಟ್ಟಿಂಗ್ ಆಗದೆ, ಸುಳಿ ತಕ್ಕನು ಕಾಯಿ. ತೋಟ ಎಲ್ಲ ಹಂಗೇನೆ ಇದೆ, ಸ್ವಲ್ಪ ಕಾಯೇ ಕಾಣಲ್ಲ, ಇದೆಲ್ಲ ಮುರ್ಕೊಂಡು ಬೀಳ್ತಾ ಇದೆ ಗಿಡ ಎಲ್ಲ. ನನ್ನ ನೈಟ್ ಇದೆ, ಈ ಗಿಡ ಹೊಡಿತಾ ಇದೆ. ಇದನ್ನೆಲ್ಲ ಬರೋ ತನಕ ಇಟ್ಕೊಂತೀನಿ, ಇನ್ನ 2 ತಿಂಗಳು ಇದು ಗಿಡ ಇಟ್ಕೊಂತೀನಿ. ಇದು ಪೂರ್ತಿ ಇಲ್ಲೆಲ್ಲ ಕಾಯಿ ಬಂದಿದೆ, ಅದನ್ನೇ ಕಿತ್ತಿದ್ವಿ ಕಾಯಿ. ಫಾರಮ್ ಬರ್ರನ್ ಬರ್ತದೆ, ಬರ್ನ್ ಹೊರಟೋಗ್ತದೆ. ನಾಟಿ ಆದ್ರೆ ಸ್ವಲ್ಪ ದಿನ ಲಾಂಗ್ ಟರ್ಮ್ ಕುಯ್ತದೆ. 30 ಟನ್ ಮೇಲೆ ಹಾಕಿದ್ದೀನಿ, 1 ಲಕ್ಷ ರೂಪಾಯಿ ಆಗಿದೆ. ನಾವು ನೆಡ್ಬೇಕಾದ್ರೆ ನರ್ಸರಿ ಸೋಸಿ ಆಚೆಗೆ ಎತ್ತು ಬಿಸಾಕ್ತಿದ್ರು. ನಾವು ತಾಂಡ ಊನರೇ ಯಾರು ಇರಲಿಲ್ಲ ಅಂದ್ಬಿಟ್ಟು 2 ಲಕ್ಷ ಸೋಸಿ ಆಚೆ ಬಿಸಾಕಿರು. ಅವತ್ತು 4,000 ಸೋಸಿ ತಗೊಂಡು ನಾವು 4,000 ಸೋಸಿ ತಗೊಂಡು 3,000 ಬಿದ್ದಿ ಸೋಸಿ. ನಾವು 1,000 ಬಿಸಾಕ್ದು, ಮಡಿಗೆ ನಾವು 1,000 ಬಿಸಾಕ್. ಅದೊಂದು 1,000 ಎಲ್ಲ ನಾವು ಊಣ ಬಿಟ್ಟಿದ್ರು, ಹೆಚ್ಚಿಗೆ ಕಮ್ಮಿ 2-3 ಲಕ್ಷ ದುಡ್ಡು ಆಗೋದು. ಮಾರ್ಕೆಟಾಗೆ ತರಕಾರಿ ಕಮ್ಮಿ ಬಂತು ಅಂದರೆ 2 ರೂಪಾಯಿ ಜಾಸ್ತಿ ಮಾಡ್ಬಿಡ್ತಾರೆ ರೈಟು. ಜಾಸ್ತಿ ಹೋಯ್ತು ಅಂದರೆ ಕಮ್ಮಿ ಮಾಡ್ಬಿಡ್ತಾರೆ. ಕಂಪ್ನಿಲಿ ಹಂಗಲ್ಲ, ಒಂದು ರೈಟ್ ಫಿಕ್ಸ್ ಇರ್ತದೆ. ಅವರು ಕಂಪ್ನಿಲಿ 10 ಮಾರ್ಕೆಟ್ ನೋಡ್ಬಿಟ್ಟು ರೈಟ್ ಫಿಕ್ಸ್ ಮಾಡ್ತಾರೆ. ಹೆಚ್ಚಿಗೆ ಆಲ್ರೆಡಿ ಮೇಲಿದೆ, ಕೆಳಗಡೆ ನಾವು ಗೊಬ್ಬರ ಔಷಧಿ ಮಾಡ್ತಾ ಇದ್ರೆ ಇನ್ನ ಬೆಳಿತಾನೆ ಇರ್ತದೆ. ಇದು ಹಂಗೆ ಸುಳಿ ಹೊಡ್ಕೊಂಡು ಹೋಗ್ತಾ ಇರ್ತದೆ. ಅದಕ್ಕೆ ಮೇಂಟೆನೆನ್ಸ್ ಮಾಡ್ತಾ ಇದ್ರೆ ಊಜಿ ಬ್ಲೈಟು ಇದಕ್ಕೆ ಮೇಯ್ನು. ನಮಗೆ ಶ್ರೀಧರ್ ಅಂತ ಬರ್ತಾರೆ, ಅವ್ರದ್ದೇ ಪೂರ್ತಿ ಮೇಂಟೆನೆನ್ಸ್. ಒಳ್ಳೆ ಇಳುವರಿನೂ ಬರ್ತದೆ, ಭಾಗಗಳು ಕಮ್ಮಿ, ನೀರು ಕಮ್ಮಿ ಆಗ್ತದೆ ಪೆಪ್ಪರಕರಿಂದ. ಕಲರ್ ಬಂತು ಅಂದ್ರೆ ಆಮೇಲೆ ಏನು ಸೈಜ್ ಬರಲ್ಲ. 15 ರೂಪಾಯಿ ಮೇಲೆ ಹೋದ್ರೆ ಏನೋ 10 ರೂಪಾಯಿ ಲಾಭ ಅಂತ ನೋಡೋಕ್ಕಾಗೋದು. 15 ಒಳಗೆ ಬಂತು ಅಂದ್ರೆ ಲಾಸ್ ಆಗುತ್ತೆ. ಈ ಥರ ಇಳುವರಿನೂ ಬರಬೇಕು. ನಮ್ದು ಇನ್ನೂ ಹೆಚ್ಚು ಕಮ್ಮಿ ದಿನ 10-15 ಟನ್ ಕಾಯಿ ಕುಯ್ತದೆ. ಒಂದು ಎಕರೆಗೆ 40 ಟನ್ ಮೇಲೆ ಕಾಯಿ ಕುಯ್ಬೋದು. ಮಾರ್ಕೆಟಿಂದ ಯಾರು ಏನು ಹೇಳೋಕ್ಕಾಗಲ್ಲ. ಈಗ ರೈಟ್ ಆಗಿದೆ ಟೊಮೊಟೊ, ಈ ಊಣವ್ರೆ ಎಷ್ಟು ಊಣವ್ರೆ. ಈಗ ಕಸ ಆಗುತ್ತೆ. ವರ್ಷದಿಂದ ರೈಟೇ ಆಗಿರಲಿಲ್ಲ ಟೊಮೊಟೊ, ಫುಲ್ಲು ಬಿದ್ದೇ ಇತ್ತು. 10 ರೂಪಾಯಿಗೆ ಬರ್ತದೋ 5 ರೂಪಾಯಿಗೆ ಬರ್ತದೋ ಗೊತ್ತಿಲ್ಲ ಟೊಮೊಟೊ. ಮಾರ್ಚ್ ಏಪ್ರಿಲ್ಗೆ 100 ರೂಪಾಯಿ ಚೀಲ ಆದರೂ ಆಯಿತು, ಹೇಳೋಕ್ಕಲ್ಲ. ಆ ಪಾಟಿ ಊಣವ್ರಿಗೆ ರೋಗಗಳೇನೋ ಬಂದಿದ್ದಾವೆ. ಸೊ ಇದು ಬರೋದೇ ಬ್ಲೈಟ್ ಸರ್. ಬ್ಲೈಟು ಮತ್ತು ಕಾಯಿ ಆದಾಗ ಊಜಿ, ಅದೇ ಜಾಸ್ತಿ ಇದಕ್ಕೆ. ಮಳೆ ಚಳಿ ಹಿಡ್ಕೊಂಡಿದ್ದಾಗ ಮಳೆ ಹಿಡ್ಕೊಂಡಿದ್ದಾಗ ಬ್ಲೈಟ್ ಬಂದಿತ್ತು. ನಾವು ಹಿಂದಿಂದನೇ ಔಷಧಿಗಳು ಹೊಡೆದು ಇದು ಮಾಡಿ ರೆಡಿ ಮಾಡ್ಕೊಂಡು ಗಿಡ. ಕಳೆ ಎಲ್ಲ ಮೇಂಟೆನೆನ್ಸ್ ಮಾಡೋದು ಇದೇನು ಜಾಸ್ತಿ ಇರುತ್ತಾ? ನೀವು ಪೇಪರ್ ಹಾಕಿರೋದ್ರಿಂದ? ಸರ್ ಪೇಪರ್ ಹಾಕಿರೋದ್ರಿಂದ ಅಷ್ಟೇನು ಜಾಸ್ತಿ ಕಳೆದ ಮೇಂಟೆನೆನ್ಸ್ ಏನು ಬರೋಲ್ಲ. ಸೆಂಟ್ರಾಗಿ ಬರೋದಿಲ್ಲ. ಈ ಮಳೆ ಬಿದ್ದಿರೋದು ಬಂದಿಲ್ಲ. ಒಂದು ಸತಿ ತೆಗ್ಸಿದ್ರೆ ಸಾಕು. ಏನು ಇಷ್ಟೆಲ್ಲ ಕಳೆ ಏನು ನಡ್ಕೊಂಡು ಹೊರಟೋಗ್ತದೆ. ಪೇಪರ್ ಅಲ್ಲಿ ಕಳೆ ಕೀಳಂಗಿಲ್ಲ, ಏನಿಲ್ಲ. ಪೇಪರ್ ಹಾಕೋರು ಚೆನ್ನಾಗಿರ್ತದೆ. ಒಳ್ಳೆ ಇಳುವರಿನೂ ಬರ್ತದೆ, ರೋಗಗಳು ಕಮ್ಮಿ, ನೀರು ಕಮ್ಮಿ ಆಗ್ತದೆ, ಕಮ್ಮಿ ತಂತದೆ ಪೇಪರ್ ಹಾಕೋದ್ರಿಂದ. 2 ದಿನಕ್ಕೆ 3 ದಿನಕ್ಕೆ ಒಂದು ಸತಿ ನೀರು ಕೊಡ್ತೀವಿ ಸರ್. ಕ್ಲೈಮ್ಯಾಕ್ಸ್ ನೋಡ್ಕೊಂಡು. ಕ್ಲೈಮ್ಯಾಕ್ಸು ಏನೋ ಬಿಸಿಲು ಜಾಸ್ತಿ ಇದ್ದರೆ ಅಂದರೆ 3 ದಿನಕ್ಕೆ 2 ದಿನಕ್ಕೆ 3 ದಿನ ಕೊಡ್ತೀವಿ. ಇನ್ನು ಬಿಸಿಲು ಕಮ್ಮಿ ಇತ್ತು ಅಂದರೆ 1 ವಾರ ಆದರೂ ಬೇಕಾಗಿಲ್ಲ, ನೀರು ಏನು ಬೇಕಾಗಿಲ್ಲ. ಕ್ಲೈಮ್ಯಾಕ್ಸ್ ಹಿಂಗೆ ವಾತಾವರಣ ಮಾಡ ಮುಚ್ಕೊಂಡಿತ್ತು ಅಂದರೆ 1 ವಾರ ಆದರೂ ನೀರೇ ಕೊಡೋಲ್ಲ. ಸೊ ಈಗ ಕಾಯಿ ಯಾವ ಹಂತದಲ್ಲಿದ್ದಾಗ ನೀವು ಕಾಯಿ ಕೀಳ್ತೀರಾ ಸರ್? ಕಾಯಿ ನೋಡಿ, ಈ ಕಲರ್ ಸ್ವಲ್ಪ ಕಲರ್ ಬತ್ತಿದಂಗೆ ಕಾಯಿ ಇದು ರಿಮೂವ್ ಮಾಡ್ತೀವಿ. ಈ ಕಂಪ್ನಿಗೆಲ್ಲ ಈ ಕಲರ್ ಇದ್ದರೆ ಸಾಕು, ಈ ಕಲರ್ ಹತ್ತಿದಂಗೆ ರಿಮೂವ್ ಮಾಡ್ತೀವಿ. ಸೈಜು ಎಲ್ಲ ಬಂದಾಗ ಸರ್ ಸೈಜ್ ಏನಿಲ್ಲ ಸರ್. ಕಲರ್ ಬಂತು ಅಂದರೆ ರಿಮೂವ್ ಮಾಡಿಬಿಡ್ತೀವಿ. ಕಲರ್ ಬಂತು ಅಂದರೆ ಸೈಜ್ ಆಮೇಲೆ ಏನು ಸೈಜ್ ಬರೋಲ್ಲ, ರಿಮೂವ್ ಮಾಡಿಬಿಡ್ತೀವಿ. ಇದೆಲ್ಲ ನೋಡಿ, ಇದೆಲ್ಲ ಕೆಳಗಡೆ ಇದು ಪೂರ್ತಿ ಇಲ್ಲೆಲ್ಲ ಕಾಯಿ ಬಂದಿದೆ, ಅದನ್ನೇ ಇಷ್ಟೆಲ್ಲ ರಿಮೂವ್ ಮಾಡಿ ಹಾಕಿದ್ದೀವಿ. ಕಿತ್ತಿದ್ದೀವಿ ಕಾಯಿ ಎಲ್ಲ. ಈಗೆಲ್ಲ ಪೂರ್ತಿ ಮೇಲೆ ಮಾತ್ರ ಸೆಟ್ಟಿಂಗ್ ಆಗದೆ, ಕೆಳಗಡೆ ಎಲ್ಲ ಕಿತ್ತಿದ್ದೀವಿ ಕಾಯಿ. ನೋಡಿ ಮೇಲೆಲ್ಲ ಫುಲ್ ಸೆಟ್ಟಿಂಗ್ ಕಾಯಿ ಪೂರ್ತಿ. ಇದೇನೈತೆ ನೋಡಿ, ಪೂರ್ತಿ ಫುಲ್ ಮೇಲೆ ಸೆಟ್ಟಿಂಗ್ ಆಗುತ್ತೆ. ಬರೀ ಫುಲ್ಲು ಸುಳಿ ತಕ್ಕನು ಕಾಯಿ. ಒಂದು ಗಿಡ ಅಲ್ಲ, ಪೂರ್ತಿ ತೋಟ ಎಲ್ಲ ಹಂಗೇನೆ ಇದೆ. ಒಳಗಡೆ ಇದೆ ಸರ್, ಸೊಪ್ಪೆಲ್ಲ ಕಾಯಿ ಇದೆ. ಕಾಯೇ ಕಾಣಲ್ಲ ನೋಡಿ. ಸೊ ಹಿಂಗಿದ್ದಾಗ ಹೆಂಗೆ ಕಾಯಿಗಳು ಕೀಳ್ತೀರಾ ಸರ್? ಒಳಗಡೆ ಇದ್ದಾಗ ಸರ್ ನೋಡಿ ಕೀಳ್ಬೇಕು, ಹುಡುಕ್ಬೇಕು ಸ್ವಲ್ಪ. ಹಿಂಗೆ ಸೊಪ್ಪೆಲ್ಲ ಹಿಂಗೆ ಎತ್ತಿ ಈ ಥರ ನೋಡಿ ಕಾಯಿ ಕೀಳ್ಬೇಕು. ಎಲ್ಲ ಕೆಳಗಡೆಯಿಂದ ಎಲ್ಲ ಕಿತ್ಕೊಂಡ್ಬಂದಿದ್ವಿ 2 ತಿಂಗಳಿಂದ. ಈ ಹಂತಕ್ಕೆಲ್ಲ ಕೈ ಮುಗಿದಿದೆ ನೋಡಿ. ಈ ಹಂತಕ್ಕೆ ಇಲ್ಲಿದೆ ಕೈ, ಇಲ್ಲಿ ಸೆಟ್ಟಿಂಗ್ ಆಗ್ತದೆ. ಇದೆಲ್ಲ ಮುರ್ಕೊಂಡು ಬೀಳ್ತಾ ಇದೆ ಗಿಡ ಎಲ್ಲ ನೋಡಿ. ಇದು ಹೆಚ್ಚು ಕಮ್ಮಿ 5.5 ಅಡಿ ಹೈಟ್ ಇದೆ ಗಿಡ ಬೆಳೆದಿದೆ. 6 ಅಡಿ ಇದ್ದೀನಿ, 1 ಇಂಚ್ ಕಮ್ಮಿ. ಹೆಚ್ಚು ಕಮ್ಮಿ ನನ್ನ ಹೈಟ್ ಇದೆ ಈ ಗಿಡ. ಇದು ಹಿಂಗೆ ಇನ್ನೂ 2 ತಿಂಗಳು ಮಡಿಕೊಂಡು ನೋಡಿ ಸರ್. ಇದೆಲ್ಲ ಸುಳಿ ಹೊಡಿತಾ ಇದೆ, ಪಕ್ಕ ಎಲ್ಲ ಕಡೆ ಪಕ್ಕ ಕೀಳ್ತಾ ಇದೆ. ಇದು ಕಾಯಿ ಬರೋಕ್ಕೆ 2 ತಿಂಗಳು ಬೇಕು ನೋಡಿ. ಇದೆಲ್ಲ ಹೊಡಿತಾ ಇದೆ. ಇದನ್ನೆಲ್ಲ ಬರೋ ತನಕ ಇಟ್ಕೊತೀನಿ. ಇನ್ನೂ 2 ತಿಂಗಳು ಇದು ಗಿಡ ಇಟ್ಕೊತೀನಿ. ಫಾರಮ್ಗೂ ನಾಟಿಗೂ ಏನೋ ರೇಟಲ್ಲಿ ಏನಾದ್ರು ವ್ಯತ್ಯಾಸ ಇರುತ್ತೆ ಸರ್? ರೇಟಾಗೆ 1 ರೂಪಾಯಿ 2 ರೂಪಾಯಿ ಹೆಚ್ಚು ಕಮ್ಮಿ ಬರುತ್ತೆ ಅಷ್ಟೇ, ಫಾರಮ್ಗೂ ನಾಟಿಗೂ. ಬಟ್ ಫಾರಮ್ಮು ಬರ್ರನ್ ಬರ್ತದೆ, ಬರ್ನ್ ಹೊರಟೋಗ್ತದೆ. ನಾಟಿ ಆದರೆ ಸ್ವಲ್ಪ ದಿನ ಲಾಂಗ್ ಟರ್ಮ್ ಕುಯ್ತದೆ ನಾಟಿ ಆದರೆ. ಈ ಫಾರಮ್ ಆದರೆ ಆ ಥರ ಇಲ್ಲ ನೋಡಿ. ಇದೆಲ್ಲ ಹಿಂಗೆ ಇರುತ್ತೆ ಕೈ. ಗಿಡ ಕಟ್ತಿದೆ ಸರ್? ಗಿಡ ಸ್ಟಾರ್ಟಿಂಗಲ್ಲಿ 1 ತಿಂಗಳು ಹತ್ತಿದಂಗೆ ಗಿಡ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್. ಸೊಸಿ ಉಣಿ 1 ತಿಂಗಳಿಗೆಲ್ಲ ಗಿಡ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಾದ್ಮೇಲೆ ಏನು ಕಟ್ಟೋ ಅವಶ್ಯಕತೆ ಇದೆ? ಇಲ್ಲ ಸರ್, 2-3 ಸತಿ ಗಿಡ ಕಟ್ಟಬೇಕು. ಗಿಡ ಹೊಡಿತಾ ಇರ್ತದೆ. ಹೆಚ್ಚು ಕಮ್ಮಿ 1 ತಿಂಗಳು ಗಿಡ ಕಟ್ಟಬೇಕು. ಗಿಡ ಹೊಡೆದಂಗೆಲ್ಲ ಕಟ್ತಾ ಇರಬೇಕು. ಈಗ ಇಲ್ಲಿ ಕಟ್ಟಿರ್ತೀವಿ ಅಂತ ಇಲ್ಲಿಂದ ಮೇಲಕ್ಕೆ ಬರ್ತದೆ, ತಿರ್ಗಿ ಅದಕ್ಕೂ ಒಂದು ದಾರ ಹಾಕಬೇಕು. ಕಾಯಿ ಸೈಜ್ ಬಂದಂಗೆ ಇಷ್ಟು ಕಲರ್ ಆಗ್ತಿದ್ದಂಗೆ ಕಾಯಿ ರಿಮೂವ್ ಮಾಡ್ತೀವಿ. ಕಲರ್ ಬತ್ತಿದಂಗೆ ಕಾಯಿ ರಿಮೂವ್ ಮಾಡ್ಬಿಡ್ತೀವಿ. ಅದಕ್ಕೆ ಸೈಜ್ ಅಂತ ಬರೋಲ್ಲ ಅಲ್ಲಿ. ಕಲರ್ ಬಂದಮೇಲೆ ಸ್ವಲ್ಪ ಆಮೇಲೆ ಸೈಜ್ ಆಗಲ್ಲ, ಅದು ಹಣ್ಣಾಗಿ ಜಾಸ್ತಿ ಫುಲ್ ಹಣ್ಣು ಆಗ್ತಿರ್ತದೆ. ಕಂಪ್ನಿಗಳು ಕೊಡ್ತಿದಲ್ಲ? ಹೌದು ಸರ್. ಸೊ ಅಲ್ಲಿ ಏನು ರೇಟು
ಸೇಮ್ ಮಾರ್ಕೆಟ್ ರೇಟ್ ಥರನೇ ವ್ಯತ್ಯಾಸ ಇರುತ್ತಾ ಅಥವಾ ಹೇಗೆ? ವ್ಯತ್ಯಾಸ ಇರುತ್ತೆ ಸರ್. ಮಾರ್ಕೆಟಾಗೆ ಹೆಂಗೆ ಏರುಪೇರು ಆಗ್ತದೆ ಕಂಪ್ನಿಲೂ ಏರುಪೇರು ಮಾಡ್ತಾರೆ ರೈಟ್ನ. ಆದರೆ ಕಮಿಷನ್ ಇರಲ್ಲ. ಚೇಂಜ್ ಆಗುತ್ತೆ ಸರ್? ₹1-2 ಚೇಂಜ್ ಇರುತ್ತೆ ಸರ್. ಚೇಂಜ್ ಇರುತ್ತೆ ಕಂಪ್ನಿಲಿ, ಸ್ವಲ್ಪ ಜಾಸ್ತಿನೇ ಇರುತ್ತೆ ಮಾರ್ಕೆಟ್ಗಿಂತ. ಮಾರ್ಕೆಟಾಗೆ ತರಕಾರಿ ಕಮ್ಮಿ ಬಂತು ಅಂದರೆ ₹2 ಜಾಸ್ತಿ ಮಾಡಿಬಿಡ್ತಾರೆ ರೈಟು. ಜಾಸ್ತಿ ಹೋಯ್ತು ಅಂದರೆ ಕಮ್ಮಿ ಮಾಡಿಬಿಡ್ತಾರೆ. ಕಂಪ್ನಿಲಿ ಹಂಗಲ್ಲ, ಒಂದು ರೈಟ್ ಫಿಕ್ಸ್ ಇರ್ತದೆ. ಅವರು ಕಂಪ್ನಿಲಿ 10 ಮಾರ್ಕೆಟ್ ನೋಡ್ಬಿಟ್ಟು ರೈಟ್ ಫಿಕ್ಸ್ ಮಾಡ್ತಾರೆ. ಮಾರ್ಕೆಟ್ ಹಂಗಲ್ಲ, ಅಲ್ಲಿ ಮಾರ್ಕೆಟಿಗೆ ತರಕಾರಿ ಕಮ್ಮಿ ಬಂತು ಅಂದರೆ ಡಿಮ್ಯಾಂಡ್ ಆಗುತ್ತದೆ, ಜಾಸ್ತಿ ಹೋಯ್ತು ಅಂದರೆ ಬಿದ್ದೋಗ್ತದೆ. ನಿಮಗೆ ಯಾವ ಥರ ಇಂಡೆಂಟ್ ಕೊಡ್ತಾರೆ ಸರ್? ಸರ್ ಇಂಡೆಂಟ್ ಅವರು ರೆಗ್ಯುಲರಾಗಿ ಕೊಡ್ತಾ ಇರ್ತೀವಿ. ನಮ್ಮದು ಇಷ್ಟು ಐತೆ ಅಂತ ನಾವು ಇವತ್ತು ಒಂದಿನ ಮುಂಚೆ ಹೇಳ್ತೀವಿ, ನಾಳೆ ಇಷ್ಟು ಸಿಗುತ್ತೆ ಅಂತ. ಸರಿ ಆಯಿತು ಕೊಡ್ತೀವಿ ಅಂದ್ಬಿಟ್ಟು ತಿರ್ಗಿ ಅವ್ರು ಸಾಯಂಕಾಲ ಕನ್ಫರ್ಮ್ ಮಾಡ್ತಾರೆ. ಇಲ್ಲ ಇಷ್ಟು ಬೇಕು, ಇಷ್ಟು ಸಾಮಾನ್ಯ 1 ಟನ್ ಬೇಕು, 800 kg ಬೇಕು, ಎಷ್ಟು ಬೇಕು ಅಂತ ಅವ್ರಿಗೆ ಹೇಳ್ತಾರೆ. ಡಿಮ್ಯಾಂಡು ರೈಟ್ ಇತ್ತು ಅಂದರೆ ಎಷ್ಟು ತಗೊಂಡ್ರು ಅವ್ರಿಗೆ ಬೇಕಾಗಿರ್ತಾರೆ. ಮೆಟೀರಿಯಲ್ ಐಟಮ್ ಸಿಗ್ತಿರಲ್ಲ, ಎಷ್ಟು ಕೊಟ್ಟರು ಬೇಕಾಗಿರ್ತಾರೆ. ಡಿಮ್ಯಾಂಡ್ ಆದಾಗ ಇಲ್ದಾಗೇ ಸ್ವಲ್ಪ ಕಂಪ್ನಿಗೆ ಇಂಡೆಂಟ್ ಕಮ್ಮಿ ಆಗ್ತದೆ. ಕಂಪ್ನಿಗೆ ನಾವು ರೆಗ್ಯುಲರ್ ಕೊಡ್ತಾ ಇರ್ತೀವಲ್ಲ, ಕಂಪ್ನಿಲೇ ರೆಗ್ಯುಲರ್ 2-3 ಕಂಪ್ನಿ ಕೊಡ್ತೀವಿ. ಹಂಗಾಗಿ ಒಂದರಲ್ಲಿ ಇರುತ್ತೆ. ಇವತ್ತು ಕಿತ್ತರೆ ನಾಳೆ ನಾಡ್ದು ಕೀಳಲ್ಲ, ಆಚೆ ನಾಡ್ದು ಕೀಳ್ತೀವಿ. 2 ದಿನ ಸೆಂಟ್ರಲ್ ಗ್ಯಾಪ್ ಕೊಡ್ತೀವಿ. ಗಿಡ ಬಿಟ್ಟರೆ ಇನ್ನೂ ಎಷ್ಟು ಹೈಟ್ ಹೋಗುತ್ತೆ ಸರ್? ಸರ್ ಬಿಟ್ಟರೆ ಇನ್ನೂ ಹೋಗುತ್ತೆ ಸರ್. ನೋಡಿ ಸರ್, ಇದು ಇಲ್ಲಿ ಹೆಚ್ಚಿಗೆ 6 ಅಡಿ ಮೇಲಿದೆ. ಇದು ಕಟ್ಟಕ್ಕೆ ಹೋಗ್ತಾರೆ ಇನ್ನೂ 2-3 ಅಡಿ ಹಿಂಗೆ ಬೆಳೆಸ್ಕೊಂಡು ಹೋಗ್ಬೋದು. ಅವಾಗ ಕಟ್ಟೋಕ್ಕೆ ಜನಗಳು ಅದನ್ನು ಹಾಕಿ ಇದು ಮಾಡಿ ಕಟ್ಟಿ ಎಲ್ಲ ಇದು ಮಾಡೋಕ್ಕಾಗಲ್ಲ. ಕಡ್ಡಿಗಳು ಅಷ್ಟು ಹೈಟ್ ಇಲ್ಲ ಕಡ್ಡಿಗಳು. ತಿರ್ಗಿ ಜನಗಳು ಯಾರು ಬಂದು ಕಟ್ಟಿ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ. ಈಗ ಕಟ್ತಾ ಇದ್ದರೆ ಇದು ಕೆಳಗಡೆ ನಾವು ಗೊಬ್ಬರ ಔಷಧಿ ಮಾಡ್ತಾಯಿದ್ರೆ ಇನ್ನೂ ಬೆಳಿತಾನೆ ಇರುತ್ತೆ. ಅದು ಇಲ್ಲಿ ಹೊಡಿತಾ ಇಲ್ಲಿಗನ ಹೊಡೆದೈತೆ, ಇದು ಹಂಗೆ ಸುಳಿ ಹೊಡ್ಕೊಂಡು ಹೋಗ್ತಾ ಇರ್ತದೆ, ಬೆಳೀತಾ ಇರ್ತದೆ. ಅದಕ್ಕೆ ಮೇಂಟೆನೆನ್ಸ್ ಮಾಡ್ತಾಯಿದ್ರೆ ಟೈಮಲ್ಲಿ ಗೊಬ್ಬರ ಕೊಡ್ಬೇಕು ಸರ್. ನಾವು ವಾರಕ್ಕೊಂದ್ಸತಿ ಗೊಬ್ಬರ ಕೊಡ್ತಾಯಿದ್ದೀವಿ. ಗೊಬ್ಬರ ಕೊಡ್ತಾಯಿದ್ರೆ ಕಾಯಿ ದಪ್ಪ ಆಗೋದು ಇದು ಆಗೋದಲ್ಲ. ಇಲ್ಲಾಂದರೆ ಗೊಬ್ಬರ ಕೊಡಲಿಲ್ಲ ಅಂದರೆ ಕಾಯಿ ಇಷ್ಟಿಷ್ಟೇ ದಪ್ಪ ಇರ್ತವೆ. ಈಗ ಎಲ್ಲಿ 2 ತಿಂಗಳಿಂದ ಕೀಳ್ತಾ ಇದ್ದೀವಿ ಕಾಯಿ. ಹಂಗಾಗಿ ಅಲ್ಲಿರೋ ಹಾಕಿರೋ ಗೊಬ್ಬರ ಎಲ್ಲ ತಗೊಂಡಿರ್ತದೆ. ಹಂಗಾಗಿ ನಾವು ವಾಟ್ಸಪ್ಪಲ್ಲಿ ಕೊಟ್ಟರೆ ಗೊಬ್ಬರ ಕೊಟ್ಟಾಗ ಸ್ವಲ್ಪ ಅವಾಗ ಕಾಯಿ ದಪ್ಪ ಬರ್ತವೆ. ಊಜಿ ಬ್ಲೈಟು ಇದಕ್ಕೆ ಮೇಯ್ನು. ಊಜಿದು ಮತ್ತು ಬ್ಲೈಟು. ಟ್ರಿಪ್ಸು ಮೈಟ್ಸು ಟೊಮೊಟೊಗೇನು ಅಷ್ಟು ಎಫೆಕ್ಟ್ ಇಲ್ಲ, ಇಟ್ಕೊಳ್ಳೋದು. ನೋಡಿ ಸರ್, ಇಲ್ಲಿ ಹೆಂಗಿದೆ ಸೆಟ್ಟಿಂಗು ಅಂದರೆ ನೋಡಿ, ಇನ್ನೂ ಈ ಪಾರ್ಟಿ ಸೆಟ್ಟಿಂಗ್ ಇದೆ. ಈ ಸೊಪ್ಪಲ್ಲಿ ಕಾಣೋದೇ ಇಲ್ಲ ನೋಡಿ. ಗಿಡ ಇದು ನಮಗೆ ಶ್ರೀಧರ್ ಅಪ್ಪು ಅಂತ ಬರ್ತಾರೆ, ಬೈಯರ್ ಕಂಪ್ನಿಯವರು. ಅವ್ರದ್ದೇ ಪೂರ್ತಿ ಮೇಂಟೆನೆನ್ಸ್ ಎಲ್ಲ ಅವರೇ ಮಾಡಿದ್ದು ಟೊಮೊಟೊಗೆ. ಅವರು ಒಂದು ಜಲಾನ ಸ್ಮಾರ್ಟ್ ಅಂತ ಒಂದು ಡೆಮೋ ಕೂಡ ಮಾಡಿದ್ರು. ಅದು ಚೆನ್ನಾಗಿ ಬಂದಿದ್ದಕ್ಕೆ ಇಲ್ಲೇ ಒಂದು 150-200 ಜನ ಕರ್ಕೊಂಬಂದು ಚಿಂತಾಮಣಿ ಕೋಲಾರ ಕಡೆಯಿಂದ ಎಲ್ಲ ಕರ್ಕೊಂಬಂದು ಇಲ್ಲಿ ಒಂದು ಫಂಕ್ಷನ್ ಕೂಡ ಮಾಡಿದರು. ನೋಡಿ ಕಾಯಿ ಹೆಂಗಿದೆ ಅಂದರೆ ಈ ಪಟ್ಟಿ ಇದೆ ನೋಡಿ, ಸೊಪ್ಪೆಲ್ಲ ಪೂರ್ತಿ ಕಾಯಿ. 20 ಸತಿ ಕಿತ್ತರೂ ಈ ಲೆಕ್ಕ ಕಾಯಿ ಇದೆ ನೋಡಿ. ನೋಡಿ ಇದೆಲ್ಲ ಪೂರ್ತಿ ಕಾಯಿ. ಒಂದು ಎಷ್ಟು ಟನ್ ಕಿತ್ತಿದೆ ಸರ್? ಸರ್ ಒಂದು 30 ಟನ್ ಮೇಲೆ ಕಾಯಿ ಕಿತ್ತಿದ್ದೀನಿ ಸರ್. 30 ಟನ್ನು? 30 ಟನ್ ಮೇಲೆ ಕಾಯಿ ಕಿತ್ತಿದ್ದೀನಿ. ಓಕೆ ಸರ್, 30 ಟನ್ ಅಂದರೆ ಇಲ್ಲಿವರೆಗೂ ಎಷ್ಟು ಲಾಭ ಬಂದಿದೆ ಸರ್? ಸರ್ ನನಗೆ ಇಲ್ಲಿವರೆಗೂ ಹೆಚ್ಚು ಕಮ್ಮಿ ಒಂದು 6-7 ಲಕ್ಷ ರೂಪಾಯಿ ಆಗಿದೆ ಸರ್. 6-7 ಲಕ್ಷ ಆಗಿದೆ. 7 ಲಕ್ಷ ರೂಪಾಯಿ ಆಗಿದೆ. 7 ಲಕ್ಷ ಆಗಿದೆ ಸರ್. ಈಗಿರೋ ರೇಟಲ್ಲಿ ನಿಮಗೆ ಲಾಭ ಬರಬೇಕು ಅಂದರೆ ಮಿನಿಮಮ್ ಎಷ್ಟು ರೇಟ್ ಇರಬೇಕು ಸರ್? ಮಿನಿಮಮ್ ಟೊಮೊಟೊ 15 ರೂಪಾಯಿ ಮೇಲಾದರೂ ಹೋಗ್ಲೇಬೇಕು ಸರ್. 15 ರೂಪಾಯಿ ಮೇಲೆ ಹೋದ್ರೆ ಏನೋ 10 ರೂಪಾಯಿ ಲಾಭ ಅಂತ ನೋಡೋಕ್ಕಾಗೋದು. 15 ರೂಪಾಯಿಂದ ಮೇಲಕ್ಕೆ ಹೋಗ್ಬೇಕು. 15 ಒಳಗೆ ಬಂತು ಅಂದರೆ ಲಾಸ್ ಆಗುತ್ತೆ. 15 ರೂಪಾಯಿ ಮೇಲೆ ಹೋದರೆ 15-20 ರೂಪಾಯಿ ಹೋದರೆ ಏನಾದರೂ ಸ್ವಲ್ಪ ವರ್ಕೌಟ್ ಆಗ್ತದೆ. ಚೆನ್ನಾಗಿ ಗಿಡ ಹಿಂಗೆ ಇಳುವರಿ ಬಂದು ಈ ಥರ ಇಳುವರಿನೂ ಬರಬೇಕು, ಇದು ಆಗಬೇಕು, ರೈಟು ಒಂದು ಸ್ವಲ್ಪ ಸಿಕ್ಕರೆ ನಮ್ದು ಇನ್ನೂ ಹೆಚ್ಚು ಕಮ್ಮಿ ದಿನ 10-15 ಟನ್ ಕಾಯಿ ಕುಯ್ತದೆ ಸರ್. 1 ಎಕರೆಯಲ್ಲಿ ಎಷ್ಟು ಟನ್ ಕಾಯಿ ಕೀಳ್ಬೋದು ಸರ್? 40 ಟನ್ ಮೇಲೆ ಕಾಯಿ ಕೀಳ್ಬೋದು. 1 ಎಕರೆಗೆ 40 ಟನ್ ಮೇಲೆ ಕಾಯಿ ಕುಯ್ಬೋದು. ಫಾರಮ್ ತಳಿ ಬೆಸ್ಟ್ ಸರ್? ನಾಟಿನೇ ಬೆಸ್ಟ್ ಸರ್ ನಮಗೆ. ನಾವು ಅಂದ್ಕೊಂಡಂಗೆ ನಮಗೆ ನಾಟಿನೇ ಸರಿ. ಇದು ಎಲ್ಲ ವಾತಾವರಣಕ್ಕೂ ಆಗುತ್ತೆ ಸರ್ ಈ ತಳಿ? ಎಲ್ಲ ವಾತಾವರಣಕ್ಕೂ ಆಗುತ್ತೆ ಸರ್ ಜೈವ. ಸರ್ ಈಗ ಎಷ್ಟೋ ರೈತಗಳು ಈ ಜನವರಿಯಲ್ಲಿ ಅಥವಾ ಫೆಬ್ರವರಿಯಲ್ಲಿ ನಾಟಿ ಮಾಡೋರಿಗೆ ಈ ನೆಕ್ಸ್ಟ್ ಬಿಸಿಲು ಬರುತ್ತೆ, ಅವಾಗ ತಡಿಬೋದಾ ಸರ್? ಸರ್ ತಡೀತೆ ಸರ್. ಜೈವ ಚೆನ್ನಾಗಿದೆ, ತಡೀತೆ, ಗಿಡ ತಡೀತದೆ, ಕಾಯಿ ಚೆನ್ನಾಗಿದೆ. ಮಾರ್ಕೆಟಾಗೆ ಓಡ್ತಿರೋದೇ ಜೈವ ಅಂದ್ಬಿಟ್ಟೆ ಸರ್, ಇದೇ ಚೆನ್ನಾಗಿ ಓಡ್ತಾ ಇರೋದು. ಟೈಮಲ್ಲಿ ಸಸಿ ನೆಟ್ಟರೆ
ಈ ಟೈಮಲ್ಲಿ ನಮ್ಗೆ ಒಂದು ಲಾಭ ಸಿಗ್ಬೋದು? ಸರ್ ಇದು ಹೆಂಗೆ ಆಗ್ತದೆ ಅಂದರೆ ಮಾರ್ಕೆಟಿಂದ ಯಾರು ಏನು ಹೇಳೋಕ್ಕಾಗಲ್ಲ. ನಮ್ಮ ರೈತರು ಈಗ ರೈಟ್ ಆಗಿದೆ ಟೊಮೊಟೊ, ಈಗ ಊಣವ್ರೆ ಎಷ್ಟು ಊಣವ್ರು, ಈಗ ಕಸ ಆಗುತ್ತೆ. ವರ್ಷದಿಂದ ರೈಟೇ ಆಗಿರಲಿಲ್ಲ ಟೊಮೊಟೊ, ಫುಲ್ಲು ಬಿದ್ದೇ ಇತ್ತು. ಈ ಸತಿ ಊಣವ್ರೀಗ ಏನು 10 ರೂಪಾಯಿಗೆ ಬರ್ತದೋ 5 ರೂಪಾಯಿಗೆ ಬರ್ತದೋ ಗೊತ್ತಿಲ್ಲ. ಟೊಮೊಟೊ ಮಾರ್ಚ್ ಏಪ್ರಿಲ್ಗೆ ಬರ್ತದೆ 10 ರೂಪಾಯಿ ಅಥವಾ 5 ರೂಪಾಯಿ ಆಗ್ತದೆ ಟೊಮೊಟೊ. 100 ರೂಪಾಯಿ ಚೀಲ ಆದರೂ ಆಯಿತು ಹೇಳೋಕ್ಕಲ್ಲ, ಆ ಪಾಟಿ ಊಣವ್ರೀಗ ಟೊಮೊಟೊ. ಸರ್ ನೀವು ನೆಡಬೇಕಾದ್ರೆ ಯಾವ ರೇಟ್ ಇತ್ತು ನಿಮ್ಗೇನಾದ್ರು ಅಂದಾಜು? ಸರ್ ನಾವು ನೆಡ್ಬೇಕಾದ್ರೆ ನರ್ಸರಿ ಸೋಸಿ ಆಚೆಗೆ ಎತ್ತು ಬಿಸಾಕ್ತಿದ್ರು ಸರ್. ದೇವರಾಜ್ ಅಂದ್ಬಿಟ್ಟು ನಿಂಗನಹಳ್ಳಿ ಹತ್ರ 2 ಲಕ್ಷ ಸೋಸಿ ಆಚೆಗೆ ಬಿಸಾಕಿರಂತೆ. ಟೊಮೊಟೊ ಓಡ್ತಾನೆ ತಾಂಡಾಗ ಊಣರೇ ಯಾರು ಇರಲಿಲ್ಲ ಅಂದ್ಬಿಟ್ಟು 2 ಲಕ್ಷ ಸೋಸಿ ಆಚೆ ಬಿಸಾಕಿರು. ಅವತ್ತು 4,000 ಸೋಸಿ ತಗೊಂಡು ನಾವು 4,000 ಸೋಸಿ ತಗೊಂಡು 3,000 ಬಿದ್ದು ಸೋಸಿ ನಾವು 1,000 ಬಿಸಾಕ್ದು. ಮಡಿಗೆ ನಾವು 1,000 ಬಿಸಾಕಿ ಅದೊಂದು 1,000 ಎಲ್ಲ ನಾವು ಬಿಟ್ಟಿದ್ರು ಹೆಚ್ಚಿಗೆ ಕಮ್ಮಿ 2-3 ಲಕ್ಷ ದುಡ್ಡು ಆಗ್ಬೋದು. ನಾವು 1,000 ಸೊಸೆ ಆಚೆ ಬಿಸಾಕ್ತು. ಬೇರೆ ಯಾವುದೇ ಬೆಳೆಗಳು ಮಾಡಿ ಸರ್ ಇಂಗ್ಲೀಷ್ ಕುಕುಂಬರ್ ಮಾಡಿದ್ದೀವಿ, ಮತ್ತು ನೆಟ್ ಹೌಸಲ್ಲಿ ಇನ್ನು ಈಗ ಉಣಿದ್ದೀವಿ, ಒಂದು 20 ದಿನ ಆಯಿತು. ಆಮೇಲೆ ಸೆಂಟಲ್ಲಿ ಹೂವು ಮಾಡಿದ್ದೀವಿ, ಕ್ಯಾಪ್ಸಿಕಮ್ ಮಾಡಿದ್ದು, ಅದರಲ್ಲಿ ಸೆಂಟಲ್ಲಿ ಹೂವು ಉಣಿದ್ದೀವಿ.